ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕುಕ್ಕೀಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾನಿವತ್ತು ನಟೆಲ್ಲ ಕುಕ್ಕಿನ ಮಾಡ್ತಾಯಿದ್ದೀನಿ. 3 ನಟೆಲ್ಲ ಕುಕ್ಕಿ 3 ಪ್ಲೇನ್ ಕುಕ್ಕಿ ಮಾಡೋದ್ರಿಂದ 3 ಸ್ಕೂಪು ನಟೆಲ್ಲನ ತೊಗೊಂಡಿದ್ದೀನಿ. ಅದನ್ನು ಒಂದು ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಫ್ರೀಝರಲ್ಲಿ ಸೆಟ್ ಆಗೋದಕ್ಕೆ ಬಿಡಬೇಕು. ನಟೆಲ್ಲ ಲಿಕ್ವಿಡ್ ಫಾರ್ಮಲ್ಲಿರೋದ್ರಿಂದ ಕುಕ್ಕಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಫ್ರಿಜ್ಜಲ್ಲಿಟ್ಟರೆ ಅದರ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗುತ್ತೆ. ಅದಕ್ಕೆ ಒಂದು 10 to 15 ಮಿನಿಟ್ಸ್ ಇಟ್ಟರೂ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಇಡಬಾರ್ದು. ಜಾಸ್ತಿ ಹೊತ್ತಿಟ್ರೆ ಅದು ತುಂಬ ಹಾರ್ಡ್ ಆಗಿಬಿಡುತ್ತೆ. ಬೇಕಿಂಗ್ ಮಾಡುವಾಗ ಯಾವಾಗಲೂ ಫುಡ್ ವೇ ಮಾಡುವ ಸ್ಕೇಲ್ನ ಯೂಸ್ ಮಾಡಿದರೆ ಎಕ್ಸಾಕ್ಟ್ ವೆಯ್ಟ್ ಚೆಕ್ ಮಾಡ್ಬೋದು. ಫಸ್ಟಿಗೆ ಒಂದು 60 ಗ್ರಾಮ್ ಆಫ್ ಶುಗರ್ ಪೌಡ್ರನ್ನ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ 50 ಗ್ರಾಮ್ಸ್ ಆಫ್ ಬಟರ್ನ ತೊಗೊಂಡಿದ್ದೀನಿ. ಈ 2 ಇಂಗ್ರೀಡಿಯೆಂಟ್ಸ್ ತುಂಬ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಗಿನರ್ಸ್ ಬೇಕ್ ಮಾಡುವಾಗ ಸ್ಪೂನ್ ಅಳತೆಯಲ್ಲೆಲ್ಲ ತೊಗೊಂಡ್ರೆ ಅದು ಕರೆಕ್ಟಾಗಿ ಬರಲ್ಲ. ಅದಕ್ಕೆ ಬೆಸ್ಟ್ ವೇವಿಂಗ್ ಮಿಷಿನ್ ಯೂಸ್ ಮಾಡೋದು. ನಾವು ಪ್ರತಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆನೂ ವೇವಿಂಗ್ ಮಿಷಿನ್ನ 0 ಮಾಡಬೇಕು. ಎಕ್ಸಾಕ್ಟ್ ಕೌಂಟು ನಮಗೆ ಸಿಗುತ್ತೆ ಅಂತ. ಈ ಮಿಕ್ಸರ್ನ ನಾನು ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಮತ್ತೆ ಸ್ಕೇಲ್ ತೊಗೊಂಡು 0 ಮಾಡಿ ಅದ್ರ ಮೇಲೆ ಬೌಲ್ ಇಟ್ಟರೆ ಅದ್ರ ವೆಯ್ಟ್ ತೊಗೊಳುತ್ತೆ ಅದು. ಮತ್ತೆ 0 ಮಾಡಬೇಕು. ನಾನಿಲ್ಲಿ 6 ಕುಕ್ಕೀಸ್ ಮಾಡೋದ್ರಿಂದ ನಾನು 100 ಗ್ರಾಮ್ಸ್ ಆಫ್ ಮೈದಾ ತೊಗೊಂಡಿದ್ದೀನಿ. ನಿಮಗೆ ಮೈದಾ ಬೇಡ, ಅನ್ಹೆಲ್ದಿ ಅಂತ ಅನಿಸಿದ್ರೆ ರಾಗಿನ ಮೈದಾಕ್ಕೆ ರಿಪ್ಲೇಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ವೆನಿಲಾ ಎಸೆನ್ಸ್ ಮತ್ತು 3 ಗ್ರಾಮ್ಸ್ ಆಫ್ ಬೇಕಿಂಗ್ ಪೌಡರ್ನ ಯೂಸ್ ಮಾಡಬೇಕು. ಮಿಲ್ಕ್ ಆಪ್ಷನಲ್. ಈ ಮೈದಾ ಹಿಟ್ಟನ್ನ ಬಟರ್ ಮತ್ತು ಶುಗರ್ ಮಿಕ್ಸರ್ಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಆಲ್ಮೋಸ್ಟ್ ಚಪಾತಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆಮೇಲೆ ಅವನ್ನ 180ಯಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು. ಬೇಕಿಂಗ್ ಟ್ರೇನ ಗ್ರೀಸ್ ಮಾಡ್ಬೋದು ಬಟರ್ ಪೇಪರ್ ಇಲ್ಲ ಅಂದರೆ. ಇಲ್ಲ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ 6 ಕುಕ್ಕೀಸ್ ಮಾಡೋದ್ರಿಂದ ಡೋನ 6 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. 3 ನಟೆಲ್ಲ ಕುಕ್ಕೀಸ್ ಮಾಡ್ತೀನಿ, 3 ಪ್ಲೇನ್ ಕುಕ್ಕೀಸ್ ಮಾಡ್ತೀನಿ. 1 ಪೋರ್ಷನ್ ಡೋನ ತೊಗೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಮಿಡ್ಲಲ್ಲಿ ಫ್ರೀಸ್ ಆಗಿರುವಂಥ ನಟೆಲ್ಲನ ಹಾಕಿಬಿಟ್ಟು ಮತ್ತೆ ಬೌಲ್ ಮಾಡಿ ಮತ್ತು ಸ್ವಲ್ಪ ಪ್ರೆಸ್ ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡಿದರೆ ನಟೆಲ್ಲ ಔಟ್ಸೈಡ್ ಬರುತ್ತೆ. ಮೇಲೆ ಡೆಕೋರೇಷನ್ಗೆ ಸ್ವಲ್ಪ ಚೋಕು ಚಿಪ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ವೈಟ್ ಚೋಕು ಚಿಪ್ನ ಯೂಸ್ ಮಾಡಿದ್ದೀನಿ. ಇದು ರೆಡಿ ಆದಮೇಲೆ ಡೈರೆಕ್ಟಾಗಿ ಓವನ್ಗೆ ಇಡಬಾರ್ದು. ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಇಡಬೇಕು. 180 ಡಿಗ್ರಿಯಲ್ಲಿ 10 ಮಿನಿಟ್ಸ್ ಇಟ್ಟರೆ ಕುಕ್ಕೀಸ್ ರೆಡಿಯಾಗಿ ಹೋಗಿಬಿಡುತ್ತೆ. ನಾನು ಇಂಗ್ರೀಡಿಯೆಂಟ್ಸ್ ಡೀಟೇಲ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೂ ಬೇಕು ಅಂದರೆ ಟ್ರೈ ಮಾಡಿ. ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.